ಶ್ರೀ ಕ್ಷೇತ್ರ ಮುದ್ದನಾಯಕನಹಳ್ಳಿ ಸರ್ಪಶಕ್ತಿ ನಾಗದೇವತಾ ಅಮ್ಮನವರು ಹಾಗೂ ಶ್ರೀ ಶನೀಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ 21 ಪ್ರದಕ್ಷಿಣೆ ತೆಂಗಿನಕಾಯಿಯಲ್ಲಿ ತುಪ್ಪದ ದೀಪ ಸೇವೆಯೇ ಇಲ್ಲಿ ಶಕ್ತಿ ಒಂದು. ಈ ಕ್ಷೇತ್ರದಲ್ಲಿ ಒಂದು ಸರ್ಪವೇ ಶಕ್ತಿ ಆಗಿರೋದ್ರಿಂದ ಇಲ್ಲಿ ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಕ್ಷೇತ್ರ ಎಂಬಂತ ಹೆಸರು ಹೊಂದಿದೆ. ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಚರ್ಮ ಕಾಯಿಲೆ ಹಾಗೂ ಸಂತಾನ ಹಾಗೂ ಮದುವೆ ವಿಚಾರಗಳು ಹಾಗೂ ಪ್ರತಿಯೊಂದು ಹಲವಾರು ಆರೋಗ್ಯದಲ್ಲಿ ನಾನಾ ಕಾಯಿಲೆಗಳು ಆಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳಾಗಿರಬಹುದು, ಪ್ರತಿಯೊಂದು ಅನೇಕ ರೀತಿಯಲ್ಲಿ ಮನೆಗಳು ನೆಮ್ಮದಿಯಾಗಿರ್ಬೋದು, ಸಂತೋಷ ಆಗಿರೋ ಮತ್ತೊಂದು ಹಣಕಾಸಿನ ವಿಚಾರ ಆಗಿರ್ತಕ್ಕಂಥದ್ದು ಯಾವುದೇ ಒಂದು ವಿಚಾರ ಆಗಲಿ ಈ ಕ್ಷೇತ್ರದಲ್ಲಿ ಸರ್ಪಶಕ್ತಿ ನಾಗದೇವತೆ ಅಮ್ಮನವರಂಥ ಕ್ಷೇತ್ರದಲ್ಲಿ ಬಂದು 21 ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಮೂಲಕ ತುಪ್ಪದ ದೀಪ ಹಚ್ಚೋದ್ರಿಂದ ಯಾವ ರೀತಿ ಬಗೆ ಎರಿದಿದೆ ಅಂದರೆ ಇಲ್ಲಿ ಇರ್ತಕ್ಕಂಥ ಕಷ್ಟಗಳು ಅಮ್ಮನವ್ರ ಹತ್ರ ಯಾರು ಭಕ್ತಿಯಿಂದ ಬಂದು ನಂಬಿಕೆಯಿಂದ ಬಂದು ಅಮ್ಮನವ್ರ ಹತ್ರ ತುಪ್ಪದ ದೀಪ ಹಚ್ಚಿ 21 ಪ್ರದಕ್ಷಿಣೆ ಹಾಕಿ ಅಮ್ಮನವರ ಸನ್ನಿಧಿಯಲ್ಲಿ ಅಮ್ಮನಿಗೆ ಯಾರು ಮರೆ ಬಿದ್ದಿದರೋ ಅಂತಹ ಭಕ್ತಾದಿಗಳಿಗೆ ಅಮ್ಮ ತುಂಬ ಕಾಪಾಡ್ಕೊಂಬಂದಿದ್ದಾಳೆ. ಮುಂದೆ ಅದೇ ರೀತಿಯಲ್ಲಿ ಆ ಅಮ್ಮನವರು ಪ್ರಾಣಗಳನ್ನು ಕೊಟ್ಟು ಕಾಪಾಡಿ ಈ ಒಂದು ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳೇ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ವಿಚಾರನೇ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಟೋಕನ್ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಒಂದು ಯಾವುದೇ ರೀತಿ ಹಣಕಾಸಿನಂಥ ಒಂದು ಮಹತ್ವನೇ ಇಲ್ಲ. ಇಲ್ಲಿ ಭಕ್ತಾದಿಗಳು ಉಂಟು, ಅಮ್ಮನವರುಂಟು. ಅಮ್ಮನವ್ರ ಹತ್ರ ಭಕ್ತಾದಿಗಳು ಬಂದು ಏನೇ ಒಂದು ಕಷ್ಟ ಇರಲಿ ಹೂವಿನ ಮೂಲಕ ಒಂದು ಪರಿಹಾರ. ಇಲ್ಲಿ ಅಮ್ಮನವರು ಹೂವಿನ ಪ್ರಸಾದ ಕೊಟ್ಟರೆ ಅವ್ರ ಕೆಲಸ ಆಯಿತು ಅನ್ನೋಂತಹ ಒಂದು ಇಲ್ಲಿ ಪ್ರಸಿದ್ಧಿ ಪಡ್ಕೊಂಬಂದಿರತಕ್ಕಂಥ ಭಕ್ತಾದಿಗಳ ಒಂದು ನಂಬಿಕೆ ಇದೆ. ಆ ನಂಬಿಕೆಯಲ್ಲಿ ಕ್ಷೇತ್ರ ಮುಂದುವರ್ಕೊಂಬರ್ತಾ ಇದೆ. ಭಕ್ತಾದಿಗಳಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಧೈರ್ಯವಾಗಿ ಬಂದು ನಂಬಿಕೆಯಿಂದ ಬಂದು ಅಮ್ಮನವ್ರ ಹತ್ರ ಯಾರು ಜನಗಳು ನಂಬಕ್ಕೆ ಹೋಗಬೇಡಿ, ಅಮ್ಮನವ್ರ ಹತ್ರ ಬಂದು ನೀವು ಭಕ್ತಿಯಿಂದ ಒಂದು ಏನೇ ಒಂದು ಕಷ್ಟ ಇರಲಿ, ಏನೇ ಒಂದು ಕಾರ್ಪಣ್ಯ ಇರಲಿ, ಏನೇ ಒಂದು ನಿಮ್ಮದೊಂದು ಕೋರಿಕೆ ಇರಲಿ ಅಮ್ಮನವ್ರ ಹತ್ರ ಬಂದು ನೀವು ಕಷ್ಟದಿಂದ ಬರ್ತಿರೋ ಏಂದ್ರಿಂದ ಬರ್ತಿರೋ ಅಮ್ಮನವ್ರ ಹತ್ರದಿಂದ ಬಂದು ಭಕ್ತಿಯಿಂದ ನೀವು ಅಮ್ಮನ ಹತ್ರ ನೀವು ಕೇಳಿ ಹೂವು ಪ್ರಸಾದ ಮೂಲಕ ನಿಮ್ಮ ಕಷ್ಟ ಏನೈತೆ ಹೂವು ಪ್ರಸಾದ ಮೂಲಕ ನೀವು ಕೇಳಿಕೊಂಡು 21 ಪ್ರದಕ್ಷಿಣೆ ಹಾಕಿ ಒಂದು ತೆಂಗಿನಕಾಯಿ ಇಲ್ಲಿ ತುಪ್ಪದ ದೀಪ ಹಚ್ಚಿದ್ರೆ ಸಾಕು. ಈ ಏನೇ ಒಂದು ಕಷ್ಟ ಇರಲಿ, ಚರ್ಮದ ವ್ಯಾಧಿ ಇರಲಿ, ಚರ್ಮದಂತೂ ಇಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ಅಮ್ಮನವ್ರ ವಿಚಾರದಲ್ಲಿ ಬಗೆಹರಿತಕ್ಕಂಥ ಒಂದು ಕ್ಷೇತ್ರ ಇಲ್ಲಿ ಮಹತ್ವವಾಗಿ ನಿಂತಿದೆ. ಇಲ್ಲಿ ವಿಶೇಷವಾಗಿ ನಾವು ಗರ್ಭಗುಡಿಯನ್ನು ಬಾಗಿಲು ತೆಗೆಯುವಂಥ ಒಂದು ಸಂದರ್ಭ ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ. ನಾವು ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟರೆ ಇಲ್ಲಿ ಯಾವುದೇ ದಿನ ಒಂದು ಇಲ್ಲಿ ಹೂವು ಪ್ರಸಾದ ನಡೆಯಲ್ಲ, ಪೂಜೆ ಪುನಸ್ಕಾರಗಳು ಇರ್ತದೆ, ಹೂವು ಪ್ರಸಾದ ನಡೆಯಲ್ಲ. ಹಾಗೂ ಏನಪ್ಪ ಅಂತಂದರೆ ಇಲ್ಲಿ ವಿಶೇಷ ಏನಪ್ಪ ಅಂತಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆಗೆ ಮಾತ್ರ ಇಲ್ಲಿ ನಡೆಯತಕ್ಕಂಥ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಭಕ್ತಾದಿಗಳು ಯಾವತ್ತೇ ಒಂದು ಬರಬೇಕಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು ಇನ್ಯಾವತ್ತೂ ಇಲ್ಲಿ ಪೂಜೆಗಳು ನಡೆಯಲ್ಲ. ಹೂವು ಪ್ರಸಾದ ಕೇಳಬೇಕಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾತ್ರ ಇಲ್ಲಿನ ಶಕ್ತಿ. ಇಲ್ಲಿ ಸುಮಾರು ಭಾಗದಿಂದ ಬರ್ತಿದ್ದಾರೆ, ತಮಿಳುನಾಡಿಂದ ಬರ್ತಾ ಇದ್ದಾರೆ, ದಾವಣಗೆರೆಯಿಂದ ಸುಮಾರು ಹಲವಾರು ಜಿಲ್ಲೆಗಳು, ಇಂಥ ಭಾಗ ಅಂತಂತಲ್ಲ ಹಲವಾರು ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಹಲವಾರು ಜಿಲ್ಲೆಗಳಿಂದ ಬಂದು ಅಮ್ಮನ ಒಂದು ಪಾತ್ರಕ್ಕೆ ಶರಣಾಗಿ ಅಮ್ಮನಿಗೆ ಒಂದು ಏನೆಲ್ಲ ಕಷ್ಟಗಳಿದಾವೋ ಅಮ್ಮನಿಗೆ ಪಾದಕ್ಕೆ ಹಾಕಿ ಎಲ್ಲ ಒಂದು ಕಷ್ಟಗಳನ್ನ ಅವರು ಬಗೆಹರಿಸ್ಕೊಳ್ತಾ ಇದ್ದಾರೆ. ಸರ್, ಈ ದೇವಸ್ಥಾನಕ್ಕೆ ಸುಮಾರು ಒಂದು 400 ವರ್ಷಗಳ ಒಂದು ಇತಿಹಾಸ ಹೊಂದಿದೆ ಸರ್ ದೇವಸ್ಥಾನ ಇದು. ಸರ್, ಇಲ್ಲಿ ನಂಬಿಕೆ ಇದ್ದರೆ ಪ್ರತಿಯೊಂದೂ ನಾವು ಏನು ಮಾಡ್ತೀವೋ ಅನ್ನೋದಕ್ಕಿಂತ ಮುಖ್ಯವಾಗಿ ನಂಬಿದರೆ ಆ ತಾಯಿ ಜೀವನ ಕೊಡ್ತಾಳೆ, ನಂಬಿಲ್ಲ ಅಂತಂದರೆ ಅವರವರು ಇಷ್ಟಾರ್ಥ ತಕ್ಕಂಥದ್ದು. ಸರ್, ಇಲ್ಲಿ ವಿಶೇಷವಾಗಿ ನಾಗರ ಪಂಚಮಿ ಎಂದು ವರ್ಷಕ್ಕೆ ಒಂದೇ ಸಾರಿ ಬರ್ತಕ್ಕಂಥ ನಾಗರ ಪಂಚಮಿಗೆ ಭಕ್ತಾದಿಗಳಿಗೆ ಇಲ್ಲಿ ವಾಸಿಯಾಗಿರ್ತಕ್ಕಂಥದ್ದು, ಮಕ್ಕಳಾಗಿರ್ತಕ್ಕಂಥವ್ರಿಗೆ, ಇಲ್ಲಿ ಚರ್ಮದ ಕಾಯಿಲೆ ವಾಸಿಯಾಗಿರ್ತಕ್ಕಂಥವ್ರಿಗೆ, ಮದುವೆ ಆಗಿರ್ತಕ್ಕಂಥವ್ರಿಗೆ, ಈ ಕ್ಷೇತ್ರದಲ್ಲಿ ವಾಸಿ ಮಾಡ್ಕೊಂಡು ಹೋಗಿರ್ತಕ್ಕಂಥ ಭಕ್ತಾದಿಗಳಿಗೆ ಸರಿಸುಮಾರು 1,500 ಜನ ಹೆಣ್ಣು ಮಕ್ಕಳಿಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಒಂದು ಕಾರ್ಯನ ಹಮ್ಮಿಕೊಂಡಿದ್ದೀವಿ. ಭಕ್ತಾದಿಗಳು ಒಂದು ಚರ್ಮದೋಷ ಆಗಿರ್ಬೋದು, ನಾಗದೋಷ ಆಗಿರ್ಬೋದು, ಎಂಥ ಒಂದು ಸಮಸ್ಯೆಯಿಂದ ಇಲ್ಲಿ ಯಾವುದೇ ಸಮಸ್ಯೆಗಳಿಗೆ ಯಾವುದೇ ದೋಷಗಳಿಗೆ ನಿಮಗೆ ಪರಿಹಾರ ಹೊಂದುತ್ತಾ ಇಲ್ಲ ಅನ್ನೋಂಥ ಒಂದು ಭಕ್ತಾದಿಗಳಿಗೆ ನಾಗರ ಪಂಚಮಿ ಬರ್ತಕ್ಕಂಥ 17ನೇ ತಾರೀಕು ಬರ್ತಕ್ಕಂಥ ನಾಗರ ಪಂಚಮಿಗೆ ಬಂದು ಅಮ್ಮನಲ್ಲಿ ಬಂದು ನೀವು 21 ಪ್ರದಕ್ಷಿಣೆ ಹಾಕಿ ಅಮ್ಮನ ದರ್ಶನ ಮಾಡಿ ಸಾಕು. ಅಮ್ಮನ ಅವತ್ತು ದಿವಸ ನೀವು ಅಮ್ಮನ ದರ್ಶನ ಮಾಡಿ ಸಾಕು. ನಿಮ್ದು ಎಷ್ಟೇ ಒಂದು ಕಷ್ಟ ಇರಲಿ, ಒಂದು ಕಾರ್ಪಣ್ಯ ಇರಲಿ, ದೋಷ ಇರಲಿ, ಅಮ್ಮನ ಕೃಪೆಗೆ ಬಂದು ನೀವು ಪಾತ್ರರಾಗಿ ಸಾಕು. ನಾವು ಇಲ್ಲಿ ಬರ್ತಕ್ಕಂಥ ವಿಕಲಚೇತನರಿಗೆ, ಒಂದು ಬಡವರಿಗೆ, ಒಂದು ಬಡತನದ ಒಂದು ಹೆಣ್ಣು ಮಕ್ಕಳಿಗೆ ಇಲ್ಲಿ ಬರ್ತಕ್ಕಂಥ ಒಂದು ಮಂಗಳಾರತಿ ದೇಣಿಗೆಯಲ್ಲಿ
ಉಂಡಿಗಾಗಿರ್ತಕ್ಕಂಥ ದೇಣಿಗೆಯಲ್ಲಿ 10 ಜನ ಉಂಡಿಗಾಗಿರ್ತಕ್ಕಂಥ ದೇಣಿಗೆಯಲ್ಲಿ ಅದನ್ನೇ ನಾವು ಎತ್ಕೊಂಡು ಹಣನ ತಗೊಂಡು ಎಲ್ಲ ಭಕ್ತಾದಿಗಳಿಗೆ ನಾವು ಬರ್ತಕ್ಕಂಥ ಅಂಗವಿಕಲರಿಗೆ, ಕೈಲಾಗಿದ್ದವರಿಗೆ, ಬಡವರಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಯಾಕೆ ಬರಬೇಕಂದ್ರೆ ಕಷ್ಟದಿಂದ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಈ ಕ್ಷೇತ್ರ ಕಣ್ಣೀರು ಒರೆಸಂಥ ಕ್ಷೇತ್ರ, ಕಣ್ಣೀರು ಹಾಕ್ಸಂಥ ಕ್ಷೇತ್ರ ಅಲ್ಲ ಇದು. ಶ್ರೀ ಕ್ಷೇತ್ರ ಮುದ್ದನಾಯಕನಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕುಂದಣ ಹೋಬಳಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಿಸ್ಪ್ಲೇಲಿ ದೇವಸ್ಥಾನದ ಒಂದು ನಂಬರ್ ಹಾಕಿರ್ತೀವಿ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಎಲ್ಲ ಥರತಕ್ಕಂಥ ಮಾಹಿತಿಗಳನ್ನು ನಾವು ಕೊಡ್ತೀವಿ.